ಸೊ ಇದೀಗ ಫೆಬ್ರವರಿ 28ನೇ ತಾರೀಕು ತನಕ ಗಡುವು ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಫೆಬ್ರವರಿ 28 ತನಕ ಪೂರ್ತಿಯಾಗಿ ಇಂಗ್ಲಿಷ್ ಬೋರ್ಡ್ ತೆಗಿಬೇಕು, ಕನ್ನಡಕ್ಕೆ ಅವಕಾಶ ಕೊಡಬೇಕು ಅಂತ ಸರ್ಕಾರವೇ ನಮ್ಮ ಬಳಿ ಮನವಿ ಮಾಡ್ಕೊಂಡಿದೆ. ನಾವೇನು ಅವ್ರ ಹತ್ರ ಹೋಗಿ ಅಂಗ್ಲ ಹಚ್ಚುವ ಪ್ರಶ್ನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕೇಳೋಣ. ಇನ್ನೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಅವರ ಸಂಖ್ಯೆ ಕಾರ್ಯಕರ್ತರು ಸೇರಿದ್ರೆ ನಮ್ಮೊಟ್ಟಿಗೆ ಈಗ ಖುದ್ದು ನಾರಾಯಣಗೌಡ್ರು ಇದ್ರೆ ಮಾತನಾಡಿಸ್ತಾನೆ. ಸರ್, ಈಗ ರ್ಯಾಲಿ ಆರಂಭ ಆಯ್ತು, ಕೊನೆಗೂ ನೀವು ಎಂದ್ಕೊಂಡಂಗೆ ರ್ಯಾಲಿ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? ನೋಡಿ, ನಮ್ಮ ರ್ಯಾಲಿಯನ್ನ ಹತ್ತಿಕ್ಲಿಕ್ಕೆ ನಾವು ಬಿಡಲ್ಲ. ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರ ಬಂಧಿಸಕ್ಕೆ ಪೊಲೀಸ್ ಇಲಾಖೆ ಸಾಧ್ಯ ಇಲ್ಲ. ಬಂಧಿಸಿರೆ ಆಗುವ ಅನಾಹುತಕ್ಕೆ ಪೊಲೀಸ್ ಇಲಾಖೆ ಹೊಣೆಯಿಂದ ಹೊರಬೇಕಾಗುತ್ತೆ. ಅಂದ್ರೆ ಈಗ ರ್ಯಾಲಿ ಮಾಡ್ತೀರಿ, ಇದು ಎಚ್ಚರಿಕೆನಾ ಅಥವಾ ಅವ್ರಿಗೆ ಡೆಡ್ ಲೈನ್ ಹೇಗೆ? ಇದು ನಾವು ಈಗ ಫೆಬ್ರವರಿ 28ರವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಫೆಬ್ರವರಿ 28ರೊಳಗಡೆ ಅವರು ಎಲ್ಲ ನಾಮಫಲಕಗಳು ಕನ್ನಡೀಕರಣ ಆಗಬೇಕು. ಆಗಲಿಲ್ಲ ಅಂದರೆ ನಾವು ಯಾವ ಕಾನೂನು ನೋಡಲ್ಲ, ಯಾರ ಆದೇಶನೂ ಕೇಳಲ್ಲ, ಕಾನೂನ ಕೈಗೆತ್ಕೋತೀವಿ. ಪದೇ ಪದೇ ಅವ್ರನ್ನ ಕೇಳೋಂತ ಪರಿಸ್ಥಿತಿ ಕೇಳೋ ಪ್ರಶ್ನೆ ಇಲ್ಲ. ಅವ್ರು ನಮ್ಮನ್ನು ಕೇಳ್ಕೊಂಡಿದ್ದಾರೆ. ಫೆಬ್ರವರಿ 28ರವರೆಗೂ ನನಗೆ ಟೈಮ್ ಕೊಡಿ ಅಂತ ಹೇಳಿ BBMP ಸರ್ಕಾರ ನಮ್ಮನ್ನು ಕೇಳ್ಕೊಂಡಿದೆ, ನಾನು ಕೇಳ್ಕೊಂಡಿಲ್ಲ. ಹಾಗಾಗಿ ಅವರು ಕೇಳ್ಕೊಂಡಾರಲ್ಲ ಅಂತೇಳಿ ಫೆಬ್ರವರಿ 28ರವರೆಗೂ ಸಮಯ ಕೊಟ್ಟಿದ್ದೀವಿ. ಅದರೊಳಗಡೆ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನನ್ನ ತೀರ್ಮಾನ ನಾನು ತಗೋತೀನಿ. ಸರ್ಕಾರ ಈಗ ಏನಾದ್ರೂ ಮತ್ತೊಮ್ಮೆ ನಿಮ್ಮನ್ನ ಪದೇ ಪದೇ ಹಿಂದೆ ಮಾಡದಂತ ಹತ್ತಿಕ್ಕುವಂತ ಕೆಲಸಗಳನ್ನ ಮುಂದೇನು ಮಾಡಿದ್ರೆ ಏನ್ ಮಾಡ್ತೀವಿ? ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಈ ಸರ್ಕಾರದ ವಿರುದ್ಧ ರಾಜ್ಯ ವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡುತ್ತೆ. ಇವತ್ತು ಎಷ್ಟು ಸಂಖ್ಯೆ ಸೇರಿದ್ರಿ ಸರ್? ಇವತ್ತು ಒಟ್ಟಾರೆ 20-25 ಸಾವಿರ ಜನ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲಿ ಹೋಗ್ತೀರಿ? ಪಾರ್ಕ್ ಹೋಗ್ತೀವಿ. ಯಾರು ತಡೆದ್ರು ಕೇರ್ ಮಾಡಲ್ಲ. ಇದಿಷ್ಟು ನಾರಾಯಣಗೌಡ ಅವರ ಮತ್ತು ಯಾವುದೇ ಕಾರಣಕ್ಕೂ ನಾವು ಕೇರ್ ಮಾಡೋದಿಲ್ಲ, ರ್ಯಾಲಿಯನ್ನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರೋದು. ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ. ರ್ಯಾಲಿ ಈಗ ಕಬ್ಬನ್ ಪಾರ್ಕ್ ವರೆಗೂ ಹೋಗ್ತೀವಿ ಅಂತ ಹೇಳಿದರೆ ಇವತ್ತು 20-25 ಸಾವಿರ ಹೋರಾಟಗಾರರು ಸೇರಿದ್ರು. ಅವರಿಗೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ 28ನೇ ತಾರೀಕು ತನಕ. ಯಾರಿಗೆ? ಅಂಗಡಿಗಳಿಗೆ ಮಾತ್ರ ಅಲ್ಲ, ಸರ್ಕಾರ ಮತ್ತು BBMPಗೂ ಕೂಡ ಕೊಟ್ಟಿದ್ದಾರೆ. ನೀವು ಆದೇಶ ಕೊಟ್ಟು ಆ ಬೋರ್ಡ್ಗಳನ್ನ ತೆಗೆಸಿ ಕನ್ನಡ ನಾಮಫಲಕಗಳನ್ನ ಹಾಕ್ಸಿದ್ರೆ ಎಲ್ರಿಗೂ ಒಳ್ಳೇದು, ಇಲ್ಲಾಂದ್ರೆ ಕಾನೂನನ್ನ ಕೈಗೆತ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಖುದ್ದಾಗಿ ಅವರೇ ಹೇಳಿದ್ದಾರೆ ನಾರಾಯಣಗೌಡರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಹೇಳಿದೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 60% ಕನ್ನಡ ಇರಬೇಕು, ಬಳಸಬೇಕು ಅಂತ.